ಒಂದ್ ನಿಮಿಷ ಹೇಳದ್ ಕೇಳಿ. ಇನ್ನಿಂದು ಆಚರಣೆಯಲ್ಲಿದೆ, ನಿಮ್ಗೆ ಇಷ್ಟ ಇದ್ರೆ ನೀವು ಕೇಳ್ಬೋದು. ನೀವ್ ಹಂಗೆ ಹೇಳ್ಬೋದು, ನೀವ್ ಹಂಗೆ ಹೇಳ್ಬೋದು. ತರ್ಕಲ್ಲ ನಾವ್ ಹೇಳ್ತಾರೆ ಕೇಳಿ. ನಾನು ಎಜುಕೇಟೆಡ್, ಸಂವಿಧಾನದಲ್ಲಿ ನಾವು ಅಂಬೇಡ್ಕರ್ ಎಷ್ಟು. ಮತ್ತೆ ನೀವು ಎಸ್ಸಿಗಳು ಹೊರಗಡೆ ಎದ್ದೋಗಿ ಅಂದ್ರೆ ಅದ್ ಯಾವ ಕಾನೂನು? ಬರ್ಕೂಡ್ದಂದ್ರೆ ನೀವು ದುಡ್ಡುಗಳಲ್ಲಿ ಎಸ್ಸಿಗಳು ಇರ್ತದೆ. ಮತ್ತೆ ಅದೆಲ್ಲ ಅದಕ್ಕೆಲ್ಲಕ್ಕೂ ಸಂಬಂಧ ಇಲ್ಲ. ಎಸ್ಸಿಗಳು ಯಾಕೆ ಬರಂಗಿಲ್ಲ? ಧರ್ಮಶಾಸ್ತ್ರ ಪ್ರಕಾರ ಉದಾಹರಣೆ ಧರ್ಮಶಾಸ್ತ್ರ ಓಕೆ ಅಲ್ವಾ? ನೀವು ಜಾತಿ ನಿಂದನೆ ಮಾಡ್ದಕ್ಕೆ ಇದಲ್ವಾ? ಒಂದ್ ವಿಚಾರ ಸೃಷ್ಟಿಲೇ ಇರ್ತಕ್ಕಂಥ ವಿಚಾರ. ಎಸ್ಸಿಗಳು ಬರಂಗೇ ಇಲ್ಲ, ಎಸ್ಸಿಗಳು ಯಾರು ಬರಂಗೇ ಇಲ್ಲ. ಅದಕ್ಕೆ ಸಂಸ್ಕಾರಗಳು ಕರ್ಮಗಳು ಇರ್ತವೆ. ಅದರಿಂದ ಅವರು ಪಾಲನೆ ಮಾಡೋದು ಅವ್ರ ಕರ್ತವ್ಯ. ಅದು ನಮ್ಗೆ ಗೊತ್ತಿರಲ್ಲ. ನೀವು ಬೋರ್ಡ್ ಹಾಕಬೇಕು ಎಸ್ ಜನಗಳು ಯಾರು ಬರಂಗಿಲ್ಲ ಅಂತ. ನೀವು ಆತರ ಹಾಕೋದಿಲ್ಲ. ಮತ್ತೆ ನಮಗೆ ಗೊತ್ತಿರತ್ತ ಬ್ರಾಹ್ಮಣರಾಗಿರ್ಬೋದು. ಯಾವ ಬ್ರಾಹ್ಮಣರಿಗೆ ಮಾಡೋ ಪ್ರಶ್ನೆ ಬೇಡ. ಸಂಪ್ರದಾಯಗಳು ನೀವು ಕಾನೂನು ಮೈ ಮೇಲೆ ಹೇಳ್ಕತ್ತಿದ್ರಿ. ಕಾನೂನು ಮೈ ಮೇಲೆ ಹೇಳ್ಕತ್ತಿದ್ರಿ ಸರ್. ಈಗ ಎಲ್ಲರಿಗೂ ಒಂದು ಹಾಕಲ್ವಾ? ಕೇಸ್ ಹಾಕಲ್ವಾ ನಾವು? ಅಲ್ಲ ನೀವು ಎಸ್ ನಮ್ಮನ್ನ ಬಂದು ಇದಕ್ಕೂ ನಾವು ಮಾನನಷ್ಟ ಮೊಕದ್ದಮೆ ಕೇಸ್ ಯಾರಿಗೆ ಹಾಕಲಿ? ನೀವು ಹಾಕಲಿ. ನೀವು ಎಸ್ ಗೆ ನೀವು ಬಂದು ನಮ್ಮನ್ನ ಹೊರಗಡೆ ಮತ್ತೆ ಏನಂದ್ರೆ ಎಸ್ ಅಂದ್ಬಿಟ್ಟು ಹೊರಗಡೆ ಕೊಯ್ದೋಗೇನಿಲ್ಲ ನೀವು ಸರ್. ಏನಂದ್ರು ಸರ್? ಎಸ್ ಅಂದ್ರೆ ಎದ್ದೋಗಿ ಅಂತ ಹೇಳಿದ್ವರು. ಅದು ತಪ್ಪಲ್ವಾ ಸರ್? ನಮ್ಮ ಸಂಪ್ರದಾಯ ಆಚರಣೆ ಮಾಡಿ ಅದು ಓಕೆ ಐನಾರೆ. ನೀವು ಬಂದ ತಕ್ಷಣ ನಾವು ಎಸ್ ಎದ್ದೋಗಿ ಅಂದ್ಬಿಟ್ರೆ ನಮಗೆ ಗೊತ್ತಿರುತ್ತಾ ಐನಾರೆ? ಮೇಡಮ್ ಈಗ ನಾವು ಬಂದು ಶಾಸ್ತ್ರ ಕೇಳೋದ ಅಂತ ಅಲ್ವಾ? ಅವ್ರು ಯಾಕೆ ಅಷ್ಟು ಅಂತ ಕೇಳಿದ್ರು ಅಂದ್ರೆ ನಮ್ಮ ಮಾವ ಬಂದಿದ್ರು. ಎಸ್ ಸಿ ಅಲ್ವಾ? ನಮ್ಗೆ ಎಸ್ ಸಿ ಅಂದ್ರೆ ಎದ್ದೋಗಿ ಅಂದ್ರೆ ನಮ್ಗೆ ಅವಮಾನ ಮಾಡ್ದಂಗಲ್ವಾ? ಅವಮಾನ ಮಾಡ್ದಂಗಲ್ವಾ? ತಾಳ್ಮೆ ತಗೊಳ್ಳಿ. ಈ ವಿಷಯದಲ್ಲಿ ತಾಳ್ಮೆಯಿಂದ ಇರಿ. ಅವಮಾನ ಮಾಡ್ದಂಗ ಇದ್ರೆ ಇದು ಅಟ್ರಾಸಿಟಿ ಕೇಸ್ ಆಗುತ್ತೆ. ಅಟ್ರಾಸಿಟಿ ಕೇಸ್ ಮಾಡಿಸ್ತೀನಿ ನಾನು. ಅಟ್ರಾಸಿಟಿ ಕೇಸ್ ಮಾಡಿಸ್ತೀನಿ ಆಗಲ್ಲ. ಈ ಕ್ಷಣದ ಪೊಲೀಸ್